ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಈ ದಿನ ನಾನು ನನ್ನ ಈ ಅರಿವು ಬರಹ ಚಿಂತನೆ ಎನ್ನುವಂಥ ಯೂಟ್ಯೂಬ್ ಚಾನಲ್ ಮುಖಾಂತರ ಸಾಂಕೇತಿಕವಾಗಿ ಬಸವ ಪ್ರತಿಮೆಗೆ ಒಂದು ಪುಷ್ಪಾರ್ಚನೆಯನ್ನು ಮಾಡಿ ಈ ಮುಖಾಂತರ ಈ ಸಂದರ್ಭದಲ್ಲಿ ನಾನು ಒಂದಷ್ಟು ಬಸವನ ಕುರಿತು ಒಂದು ಧ್ಯಾನ ಅನ್ನೋ ರೀತಿಯಲ್ಲಿ ಬಸವಾನುಸಂಧಾನ ಒಂದು 4 ಮಾತುಗಳನ್ನು ನಮ್ಮ ಎಲ್ಲ ಮಿತ್ರರೊಂದಿಗೆ ಹಂಚಿಕೊಳ್ಳಬೇಕು ಎನ್ನುವ ಉದ್ದೇಶದಿಂದ ಈ ಸಾಂಕೇತಿಕ ಬಸವ ಜಯಂತಿಯ ಉತ್ಸವದ ಈ ಚಿಕ್ಕ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೇನೆ. ಮಹನೀಯರೇ, ನಾಡಿನಾದ್ಯಂತ ಬಸವಣ್ಣನವರ ಜಯಂತಿಯನ್ನ ವಿಭಿನ್ನ ಬಗೆಯಲ್ಲಿ ಆಚರಿಸ್ತಾ ಇದ್ದಾರೆ. ಇದು ಮಧ್ಯ ಕರ್ನಾಟಕದ ಅಥವಾ ಕರ್ನಾಟಕದ ಒಂದು ಅರ್ಧ ಭಾಗದ ಮನೆಯ ಹಬ್ಬ ಅನ್ನೋ ರೀತಿಯಲ್ಲಿ, ಇನ್ನು ಕೆಲವು ಕಡೆ ಇದು ಒಂದು ಸಾಮಾಜಿಕ ಆಚರಣೆ ಅನ್ನೋ ರೀತಿಯಲ್ಲಿ ಬಸವ ಜಯಂತಿ ನಡೀತಾ ಇದೆ. ಈ ದಿನ ಮೆರವಣಿಗೆ ಹೋಗ್ತಕ್ಕಂಥದ್ದು, ಬಸವಣ್ಣನವರ ಪುತ್ಥಳಿಗೆ ಪುಷ್ಪಾರ್ಚನೆ ಮಾಡ್ತಕ್ಕಂಥದ್ದು, ಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು, ಇನ್ನು ಹಳ್ಳಿ ಗ್ರಾಮೀಣ ಜನ ಎತ್ತುಗಳಿಗೆ ಪೂಜೆಯನ್ನು ಮಾಡಿ ಅವುಗಳಿಗೆ ಒಂದು ಮುದ್ರೆಯನ್ನು ಹಾಕ್ತಕ್ಕಂಥದ್ದು, ಇಂಥದ್ದೊಂದು ಬಗೆಯಲ್ಲಿ ಈ ಬಸವ ಜಯಂತಿ ನಡೀತಾ ಇದೆ. ಇದೊಂದು ಶಿಷ್ಟ ಪರಂಪರೆಯ ಹಬ್ಬವೂ ಹೌದು, ಜನಪದೀಯ ಪರಂಪರೆಯ ಹಬ್ಬವೂ ಹೌದು. ಆದ್ದರಿಂದ ಈ ಯಾವುದೇ ಬಗೆಯ ಹಬ್ಬ ಇರಲಿ, ಇಲ್ಲಿ ಈ ದಿನ ಬಸವ ಸ್ಮರಣೆ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ಇದರ ಭಾಗ. ನನ್ನ ಪ್ರಕಾರ ಅದು ಯಾವುದೇ ಜಯಂತಿ ಇರಲಿ, ಬಸವಣ್ಣನವರ ಜಯಂತಿ ಇರಲಿ, ಅಂಬೇಡ್ಕರ್ ಜಯಂತಿ ಇರಲಿ, ಗಾಂಧೀಜಿಯವರ ಜಯಂತಿ ಇರಲಿ, ಇವು ಕೇವಲ ಕಾಟಾಚಾರದ ಆಚರಣೆಗಳು ಆಗಬಾರದು, ಅಥವಾ ಮೂರ್ತಿಗೆ 2 ಪುಷ್ಪಾರ್ಚನೆ ಮಾಡ್ತಕ್ಕಂಥ ಸುಮ್ಮನೆ ಒಂಥರ ಕರ್ಮಾಚಾರದ ಹಬ್ಬಗಳು ಆಗಬಾರದು. ಇವು ಆ ಮಹನೀಯರ ತಾತ್ವಿಕ ಚಿಂತನೆಯ ಒಂದು ಅನುಸಂಧಾನ ಆಗಬೇಕು ಅನ್ನುವಂಥದ್ದು ನಾನು ತಿಳಿದುಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಈ ದಿನ ಸಾಂಕೇತಿಕವಾಗಿ ಒಂದಷ್ಟು ಮಾತುಗಳನ್ನು ನಾನು ಇಲ್ಲಿ ಆಡಲಿಕ್ಕೆ ಬಯಸ್ತೇನೆ. ಪ್ರಥಮವಾಗಿ ಬಸವಣ್ಣನವರ ಬದುಕಿನ ಕುರಿತು ಒಂದಿಷ್ಟು ಬೆಳಕು ಚೆಲ್ಲುವುದಾದರೆ, ಬಸವಣ್ಣನವರು ಮದವರಸ ಮತ್ತು ಮಾದರಸ ಮತ್ತು ಮಾದಲಾಂಬಿಕೆಯರ ಹೊಟ್ಟೆಯಲ್ಲಿ ಜನನವಾದ ಮೇಲೆ ಅವರು ಬಾಲ್ಯದಲ್ಲಿ ಒಂದು 8 ವರ್ಷದಲ್ಲಿ ಸಾಮಾನ್ಯವಾಗಿ ಅವರಿಗೆ ಉಪನಯನ ಕಾರ್ಯಕ್ರಮ ಮಾಡಬೇಕಾಗ್ತತಿ. ಆ ಸಂದರ್ಭದಲ್ಲಿ ಅದನ್ನು ಅವರು ಒಪ್ಪಲಿಲ್ಲ ಅಂತ ಚರಿತ್ರೆ ಹೇಳ್ತತಿ. ಆದರೆ ಬಹಳ ಕಿರು ವಯಸ್ಸಿಗೆ ಬಸವಣ್ಣನವರು ಆ ಒಂದು ಉಪನಯನವನ್ನು ಧಿಕ್ಕರಿಸಿದರೆ ಅಥವಾ ಅದನ್ನ ಸ್ವೀಕರಿಸಿ ನಂತರ ತಮ್ಮ ತಿಳುವಳಿಕೆ ಬಂದ ಮೇಲೆ ಅದಕ್ಕೆ ವಿರುದ್ಧವಾಗಿ ನಡವಳಿಕೆ ಮಾಡೋದು ಮತ್ತು ಅದನ್ನು ಕಿತ್ತೆಸೆಯುವಂತ ಪ್ರಯತ್ನ ಮಾಡಿದರೆ ಅನ್ನುವಂಥದ್ದಕ್ಕೆ ಖಚಿತವಾದ ಉತ್ತರಗಳಿಲ್ಲ. ಆದರೆ ಬಸವಣ್ಣನವರ ಬದುಕನ್ನು ನಾನು ಕಂಡಂತೆ, ವಚನಗಳ ಮುಖಾಂತರ ನಾನು ಕಂಡಂತೆ, ಈ ಎಳೆ ವಯಸ್ಸಿನಲ್ಲಿ ಬಸವಣ್ಣನವರಿಗೆ ಈ ಸ್ವಪಚ ಶಿವಭಕ್ತರ ಒಂದು ದೊಡ್ಡ ಪ್ರಭಾವ ಅವರ ಬದುಕಿನ ಮೇಲೆ ಆಗಿರ್ತಕ್ಕಂಥದ್ದು ಉಂಟು. ಇದನ್ನು ಬಹುಶಃ ಹರಿಹರನಂತ ರಗಳೆಕಾರನಾಗಲಿ ಅಥವಾ ಪುರಾಣಕರ್ತರು ಭೀಮಕವಿ ಇರಲಿ ಅಥವಾ ಆತನ ಹಿಂದಿನ ಪಾಲ್ಕುರಿಕೆ ಸೋಮನಾಥನೇ ಇರಲಿ, ಇವರು ಯಾರು ಕೂಡ ಈ ಕುರಿತು ಬೆಳಕನ್ನು ಚೆಲ್ಲಲ್ಲವರು. ಈ ಸ್ವಪಚ ಶಿವಭಕ್ತರ ಒಂದು ಪ್ರಭಾವ ಬಸವಣ್ಣನಿಗೆ ಆಗಿರುವ ಕಾರಣಕ್ಕಾಗಿ ಬಹಳ ಬಾಲ್ಯದಲ್ಲಿ ಆತ ಸ್ವಲ್ಪ
ತನ್ನ ಬ್ರಾಹ್ಮಣಿಕೆಯನ್ನ ಮೀರಿ ಒಂದು ರೀತಿ ಪ್ರಗತಿಶೀಲ ಕ್ರಾಂತಿಕಾರಿ ಧೋರಣೆಯ ಒಬ್ಬ ಮನುಷ್ಯನಾಗಿ ಆತ ಬೆಳೀತಾ ಇರ್ತಾನೆ ಅನ್ನೋದು ಬಾಲ್ಯದಲ್ಲಿ ಅದು ಗೊತ್ತಾಗ್ತದೆ. ಹಾಗಾಗಿ ತಂದೆಗೂ ಮಗನಿಗೂ ಒಂದು ಸಂಘರ್ಷ ಆಯಿತು. ಆತ ಅದನ್ನ ಯಜ್ಞೋಪವೀತ ಕಿತ್ತೆಸೆದ. ಅದು ಆ ಪ್ರದೇಶಾದ್ಯಂತ ಬಹಳ ದೊಡ್ಡ ಪ್ರಚಾರ ಆಗಿರ್ಲಿಕ್ಕೆ ಬೇಕು ಅವತ್ತಿನ ಕಾಲಕ್ಕೆ. ಯಜ್ಞೋಪವೀತವಿಲ್ಲದೆ ಇರ್ತಕ್ಕಂಥ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಯಾರೇ ಇರಲಿ ಅವನು ಶೂದ್ರ ಸಮಾನ ಅಂತ ಅದು ಅರ್ಥ. ಅದಕ್ಕೆಲ್ಲ ಶಾಸ್ತ್ರಗಳ ಬೆಂಬಲ ಇದೆ. ಈ ಹಿನ್ನೆಲೆಯಲ್ಲಿ ಬಸವಣ್ಣ ಈ ರೀತಿ ಒಂದು ತನ್ನ ಸನಾತನ ಧರ್ಮಕ್ಕೆ ಪ್ರತಿಕಾರವನ್ನು ಮಾಡಿರ್ತಕ್ಕಂಥದ್ದು, ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು ಬಹುಶಃ ದೊಡ್ಡ ಸುದ್ದಿ ಅವತ್ತು ಆಗಿರ್ಬೇಕದು. ಹಾಗಾಗಿ ಆತ ತಂದೆಯಿಂದ ಮನೆಯಿಂದ ಹೊರಗಟ್ಟಲ್ಪಟ್ಟನೋ ಅಥವಾ ತಾನೇ ಮನೆ ತೊರೆದು ಬಂದನೋ ಗೊತ್ತಿಲ್ಲ. ಒಟ್ಟು ತನ್ನ ಸೋದರಿ ನಾಗಮ್ಮನೊಂದಿಗೆ ಆತ ಕಪ್ಪಡಿಯ ಸಂಗಮೇಶ್ವರ ಸ್ಥಳಕ್ಕೆ ಬಂದ. ಆತ ಬಂದ ಮೇಲೆ ಅಲ್ಲಿ ಸುಮಾರು ನನ್ನ ಪ್ರಕಾರ 15-16 ವರ್ಷ ಅಲ್ಲಿ ಕಾಲ ಕಳೆದಿರಬಹುದು. ತನ್ನ 28-30 ವರ್ಷದ ಅವಧಿ ಅಂದ್ರೆ 15-16 ವರ್ಷಕ್ಕೆ ಆತ ಮನೆ ತೊರೆದು ಬಂದಿದ್ರೆ, ಅಥವಾ 8-10 ವರ್ಷಕ್ಕೆ ತೊರೆದು ಬಂದಿರೋ ಸಾಧ್ಯತೆ ಕಡಿಮೆ. ಸ್ವಲ್ಪ 16-15 ವರ್ಷದಲ್ಲಿ ಮನೆ ತೊರೆದು ಬಂದಿರಬಹುದು. ಅಲ್ಲಿಂದ 28-30 ವರ್ಷ ವಯಸ್ಸು ಬರೋ ತನಕ ಆತ ಮುಂದೆ ಮಂಗಳವಾಡಿಗೆ ಹೋಗ್ತಾನೆ. ಆ ಮಂಗಳವೇಡಿಗೆ ಹೋಗೋವರೆಗೂ 15-16 ವರ್ಷ ಆತ ಕಪ್ಪಡಿಯ ಸಂಗಮನಾಥನಲ್ಲಿ ಆತ ವಾಸ್ತವ್ಯ ಇರಬೇಕಾದ ಪ್ರಸಂಗ ಬರ್ತೈತಿ. ಆಗಿನ ಬದುಕಿನ ಬಹಳ ದೊಡ್ಡ ಒಂದು ಫೇಸ್, ಅದು ಬಹಳ ಇಂಪಾರ್ಟೆಂಟ್ ಫೇಸ್. ಅದು ಏನು ಫೇಸ್ ಅಂದ್ರೆ, ಈತ ಅಲ್ಲಿಗೆ ಹೋದ ಮೇಲೆ, ಕಪ್ಪಡಿಗೆ ಹೋದ ಮೇಲೆ ಆತನನ್ನ ಈ ಸನಾತನ ಶೈವ ಪ್ರಪಂಚ ತನ್ನೊಳಗಾತ ಮಾಡಿಕೊಳ್ಳಲ್ಲ. ಅವನನ್ನ ಒಬ್ಬ ಭಕ್ತ ಅಂತ ಸ್ವೀಕರಿಸಿಕೊಳ್ಳಲ್ಲ. ಅವನಿಗೆ ನಾನು ಲಿಂಗ ದೀಕ್ಷೆಯನ್ನು ಪಡೆಯಬೇಕು, ನಾನೊಬ್ಬ ಶಿವಭಕ್ತನಾಗಬೇಕು, ನಾನು ಶಿವಪೂಜೆಗೆ ಬಾಧ್ಯಸ್ಥನಾಗಬೇಕು ಅನ್ನುವಂಥ ಒಂದು ದೊಡ್ಡ ಹಸಿವು ಆತನಿಗೆ ಕಾಡ್ತಾ ಇರ್ತದೆ. ಆದರೆ ಬಹುಶಃ ಅಲ್ಲಿಯ ಸ್ಥಾನಾಚಾರಿಗಳಾಗಿರ್ತಕ್ಕಂಥವ್ರು, ಕಪ್ಪಡಿಯ ಸಂಗಮನಾಥನ ಸ್ಥಾನಾಚಾರಿಗಳಾಗಿರ್ತಕ್ಕಂಥವ್ರು ಈತನಿಗೆ ದೇವಾಲಯದ ಪ್ರವೇಶವನ್ನು ನಿರಾಕರಿಸಿದ್ದಾರೆ. ಮಾತ್ರ ಅಲ್ಲ, ಆತನಿಗೆ ಯಾವ ಒಬ್ಬ ಶೈವ ಗುರು ಕೂಡ ದೀಕ್ಷೆ ಕೊಡ್ಲಿಕ್ಕೆ ಮುಂದೆ ಬಂದಿಲ್ಲ. ಈ ಧರ್ಮ ಸಂಕಟ ಏನಿದೆ ನೋಡಿ, ಅಂದ್ರೆ ತಾನು ಶಿವಭಕ್ತನಾಗಬೇಕು ಅನ್ನೋ ಅಪೇಕ್ಷೆ ಒಂದು ಕಡೆ ಇದ್ರೆ, ಅಲ್ಲಿ ಶಿವದೀಕ್ಷೆ ಕೊಡ್ಲಿಕ್ಕೆ ಯಾರು ತಯಾರಿಲ್ಲ. ಒಂದೇದು, ಯಾರು ತಮ್ಮನ್ನ ಸಮೀಪಕ್ಕೆ ಬಿಟ್ಕೊಳ್ತಾ ಇಲ್ಲ. ಇದಕ್ಕೆ ಬಹಳ ದೊಡ್ಡ ಕಾರಣ ಇದೆ. ಆತ ಯಜ್ಞೋಪವೀತ ಕಿತ್ತೆಸ್ದು ಬಂದು ಒಬ್ಬ ಶೂದ್ರ ಸಮಾನ ಆಗಿದ್ದಾನೆ ಅನ್ನೋದು. ಅವತ್ತು ಆ ಸನಾತನ ಶೈವ ಪ್ರಪಂಚಕ್ಕೆ ಆತ ಶೂದ್ರನೇ. ಈ ಕಾರಣಕ್ಕಾಗಿ ಆತನನ್ನ ಅವರು ಹೊರಗಿಟ್ಟಿರ್ತಾರೆ. ಅಂಥ ಸಂದರ್ಭದಲ್ಲಿ ಹುಟ್ಟಿರ್ತಕ್ಕಂಥ ಒಂದು ವಚನಗಳ ಪ್ರಮುಖ ಆಶಯ 2 ವಚನಗಳಲ್ಲಿದೆ. ಅವು ಎಷ್ಟೋ ವಚನಗಳಿದಾವೆ, ಬಹಳಷ್ಟು ವಚನಗಳಿದಾವೆ, ಒಂದು 40-50 ವಚನಕ್ಕಿಂತ ಜಾಸ್ತಿ ಇದಾವೆ. ಅದರ ಪ್ರಮುಖ ಆಶಯ ಉಳ್ಳಂತ 2 ವಚನಗಳು ಮುಖ್ಯವಾಗಿ ಗಮನಿಸಬೇಕು. ಇವನಾರವನೆಂದೆನಿಸದಿರಯ್ಯ, ಇವನಮ್ಮವನೆಂದೆನಿಸಯ್ಯ, ಕೂಡಲ ಸಂಗನ ಮನೆಯ ಮಗನೆಂದೆನಿಸಯ್ಯ ಅಂತ ನೋಡಿ. ಈ ವಚನವನ್ನ ನಮ್ಮ ಬಹಳಷ್ಟು ವಿದ್ವತ್ ಲೋಕ ತಪ್ಪಾಗಿ ಅರ್ಥ ಮಾಡಿಕೊಂಡಿದೆ. ಇದು ಅಖಂಡ ಜಾತಿ ಸಮಾನತೆಯನ್ನು ಸಾರ್ತಕ್ಕಂಥ ವಚನ ಅಂತ ಅನ್ನೋ ರೀತಿಯಲ್ಲಿ ನಮ್ಮ ವಿದ್ವಾಂಸರು ಅದನ್ನು ಅರ್ಥೈಸಿದ್ದಾರೆ. ಆದರೆ ನಿಜಕ್ಕೂ ಬಸವಣ್ಣ ಅದು ತನ್ನ ಸ್ವಂತ ಜೀವನದ ಸಂದರ್ಭದಲ್ಲಿ ಹೇಳಿಕೊಂಡಂಥ ವಚನ. ಅದೇ ರೀತಿ ಆನುದೇವ ಹೊರಗಣವನು, ಸಲಿಗೆವಂತರೆಲ್ಲ ಒಳಗಿದ್ದಾರೆ ಅನ್ನುವಂಥ ಮಾತು. ಅಂದ್ರೆ ಅವರೆಲ್ಲ ಯಾರು ದೀಕ್ಷೆ ಪಡ್ಕೊಂಡು ಭಕ್ತರಾಗಿ ಒಳಗಿದಾರೋ, ಇವತ್ತು ದೇವಸ್ಥಾನದ ಪ್ರವೇಶಕ್ಕೆ ಅರ್ಹತೆ ಹೊಂದಿದ್ದಾರೋ, ಶಿವಪೂಜೆಯನ್ನು ಮಾಡಲಿಕ್ಕೆ ಅರ್ಹತೆ ಹೊಂದಿದ್ದಾರೋ, ಅವರೆಲ್ಲ ಒಳಗದರ ಸಲಿಗೆವಂತರಾಗಿ. ನಾನು ಆನುದೇವ ಹೊರಗಣವನು, ಸಂಬೋಳಿ ಅನ್ನುತ್ತಲಿದ್ದೇನೆ ಅನ್ನುವಂಥ ಆಶಯದ ವಚನ. ಇವೆರಡು ನಾನು ಆಶಯದ 2 ಪ್ರಾತಿನಿಧಿಕ ವಚನಗಳಿವು. ಎಲ್ಲರೂ ಬಹಳ ಕೋಟ್ ಮಾಡ್ತಕ್ಕಂಥ ವಚನಗಳು. ಇದರ ಸುತ್ತ ಅಂದ್ರೆ ಈ ಭಾವನೆಯನ್ನ ಹೊಂದಿದಂತ ವಚನಗಳು ಅನೇಕ ಇವೆ. ಅಂದ್ರೆ ಬಸವಣ್ಣ ವಚನ ರಚನೆ ಪ್ರಾರಂಭ ಮಾಡಿ ಒಂದು 28-30 ವರ್ಷ ಆತ ಅಲ್ಲಿ ಸದ್ಭಕ್ತರ ಗುಂಪನ್ನ ಸೇರುವವರೆಗೆ, ಶರಣರ ಸಂಘವನ್ನ ಸೇರುವವರೆಗೆ ಆತ ಹೊಂದಿರತಕ್ಕಂಥ ಸಂಕಟ ಅದು ಬಹಳ ದೊಡ್ಡ ಅನುಭವ.
ಆದರೆ ಈ ಅನುಭವವನ್ನ, ಈ ಸಂಕಟದ ಅನುಭವವನ್ನ, ಈ ಧರ್ಮ ಸಂಕಟವನ್ನ ರಗಳೆಕಾರರಾಗಲಿ ಅಥವಾ ಪುರಾಣಕರ್ತರಾಗಲಿ ಗಮನಿಸಿಲ್ಲ. ಇದು ಯಾಕೆ ಅನ್ನೋ ಪ್ರಶ್ನೆ ಉದ್ಭವ ಆಗ್ತದೆ. ಯಾಕೆ ಅಂತ, ಯಾಕೆ ಇದನ್ನು ಈ ಫೇಸ್ ಅನ್ನು ಯಾಕೆ ಕೈ ಬಿಟ್ರು ಅವರು? ಬರೀ ಆತನನ್ನ ಮಂತ್ರಿ ಮಾಡಿ ಮೆರವಣಿಗೆ ಮಾಡ್ಕೊಂಡು ಹೋಗೋದು, ಅಲ್ಲಿಂದ ಮುಂದ್ಲು ಕಥೆಯನ್ನೆಲ್ಲ ಬಹಳ ದೊಡ್ಡದಾಗಿ ಹೇಳ್ಕೊಂತ ಹೋಗ್ತಾರೆ. ಆತನ ಪವಾಡಗಳನ್ನೆಲ್ಲ ಬಹಳ ಬರೋಬ್ಬರಿ ಹೇಳ್ತಾರೆ. ಆದ್ರೆ ಈ ಧರ್ಮ ಸಂಕಟದ ಪಿರಿಯಡ್ ಇದಲ್ಲ, ಇದನ್ನ ಉಪೇಕ್ಷಿಸಿದ್ದಾರೆ. ಇದೊಂದು ರೀತಿ ವಿಷಾದನೀಯ. ಇದನ್ನ ನಾವು ವಿಮರ್ಶಾತ್ಮಕವಾಗಿ ವಚನಗಳನ್ನ ಓದಿ ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ಬಸವಣ್ಣ ಬಾಲ್ಯದಲ್ಲಿ ಬಹಳಷ್ಟು ಕಷ್ಟವನ್ನು ಎದುರಿಸಿದ್ದಾನೆ ತಾನು ಭಕ್ತನಾಗಲಿಕ್ಕೆ. ಅಲ್ಲಿವರೆಗೆ ಕೂಡಲ ಸಂಗಮನೇ ತನ್ನ ಗುರು ಅಂತ. ಆಮೇಲೆ ಆತನಿಗೆ ಯಾರೋ ಒಬ್ಬ ಅನಾಮಿಕ ಗುರು ಸಿಕ್ಕ. ಆ ಗುರು ಒಂದು ದೀಕ್ಷೆಯನ್ನ ನೀಡಿದ, ಅದು ಬಹುಶಃ ಶೈವ ದೀಕ್ಷೆ ಅಂತ. ಆ ಶೈವ ದೀಕ್ಷೆಯನ್ನ ಪಡೆದ ಹಾಗೆ ಎಷ್ಟೋ ವರ್ಷಗಳಾದ ಮೇಲೆ ತಾನು ಚನ್ನಬಸವಣ್ಣನಿಗೂ ಶೈವ ದೀಕ್ಷೆ ನೀಡಿದ. ಆದ್ರೆ ಚನ್ನಬಸವಣ್ಣ ಮತ್ತಾರೋ ಕಡೆಯಿಂದ, ತಾನು ಯಾರ ಕಡೆಯಿಂದ ಇವೆಲ್ಲ ಸ್ಪಷ್ಟ ಇಲ್ಲ ಚರಿತ್ರೆ. ಹಾಗಾಗಿ ವಚನಗಳಲ್ಲಿ ನಮ್ಗೆ ಆಧಾರ ಸಿಗ್ತದೆ. ಹೇಗಂದ್ರೆ ಚನ್ನಬಸವಣ್ಣನಿಗೆ ಬಸವಣ್ಣ ಮೊದಲ ಗುರು. ಆಮೇಲೆ ಅಂದ್ರ ಬಸವಣ್ಣ ಒಬ್ಬ ಅನಾಮಿಕ ಗುರುವಿನಿಂದ ಶೈವ ದೀಕ್ಷೆ ಪಡೆದು, ಆ ನಂತರ ತಾನು ಚನ್ನಬಸವಣ್ಣನಿಗೆ, ತನ್ನ ಅಳಿಯನಿಗೆ ಗುರುವಾಗಿ ಶೈವ ದೀಕ್ಷೆ ಕೊಟ್ಟ. ಅದಾದ ಮೇಲೆ ಚನ್ನಬಸವಣ್ಣ ಯಾವುದೋ ಗುರುವಿನಿಂದ ವೀರಶೈವ ದೀಕ್ಷೆ ಅನ್ನೋದನ್ನು ಪಡ್ಕೊಂಡು ಮತ್ತೆ ಅಂಥ ಒಂದು ವೀರಶೈವ ಸಂಸ್ಕಾರವನ್ನು ಬಸವಣ್ಣನಿಗೆ ನೀಡಿದ ಅಂತ ಇದು ನಮ್ಗೆ ವಚನಗಳಲ್ಲಿ ಸಿಗ್ತದೆ. ಅಂದ್ರೆ ವೀರಶೈವ ಅಂತಕ್ಕಂಥದ್ದು ವಚನಕಾರರ ಕಾಲಕ್ಕೆ ಹುಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾದ ಒಂದು ಸಂಸ್ಕಾರ, ಒಂದು ವಿಶಿಷ್ಟವಾದ ಪರಂಪರೆ. ಅದು ಅಂಥದ್ದೊಂದನ್ನ ಚನ್ನಬಸವಣ್ಣನ ಮುಖಾಂತರ ಬಸವಣ್ಣ ಪಡೆದುಕೊಂಡ ಅನ್ನುವಂಥದ್ದು ವಚನಗಳಲ್ಲಿ ನಮಗೆ ಸ್ಪಷ್ಟವಾಗಿ, ಯಾರು ಅದನ್ನು ಕೃತಕವಾಗಿ ನಾನು ಹೇಳೋದಲ್ಲ, ಇನ್ನೊಬ್ರು ಹೇಳೋದಲ್ಲ, ವಚನಗಳಲ್ಲಿ ಸ್ಪಷ್ಟವಾಗಿದೆ ಅದು. ಹಾಗಾಗಿ ಅವರಿಗೆ ಎರಡು ರೀತಿಯ ಧರ್ಮ ಸಂಸ್ಕಾರ ದೀಕ್ಷೆ, ಅಂದ್ರೆ ಮೊದಲನೇದು ಶೈವ, ಆಮೇಲೆ ವೀರಶೈವ ಅಂತ. ಇದು ಒಂದು. ಮತ್ತೊಂದು, ನಾನು ಆಗಲೇ ಈ ಹಿಂದೆ ಬಹಳಷ್ಟು ವಿಡಿಯೋಗಳಲ್ಲಿ ಇದನ್ನ ವಿಶೇಷವಾಗಿ ಚರ್ಚೆ ಮಾಡಿದ್ದೇನೆ. ವಚನಕಾರರ ಕಾಲಕ್ಕೆ ಇದ್ದಂತ ಧರ್ಮ ಯಾವುದೋ, ಲಿಂಗಾಯತವೇ, ವೀರಶೈವವೇ ಅಂತ ಈ ರೀತಿ ನಾನು ವಿಶೇಷವಾಗಿ ಚರ್ಚೆ ಮಾಡಿದ್ದೇನೆ. ನೋಡ್ರಿ, ಅವತ್ತು ಶಿವಾಚಾರ, ಶಿವಧರ್ಮ ಈ ಪದಗಳು ಸಮಷ್ಟಿ ಧರ್ಮವಾಚಿ ಪದಗಳಾಗಿ ಬಳಕೆಯಾಗಿವೆ. ಲಿಂಗಾಯತ ಅನ್ನೋದು ಧರ್ಮ ಸೂಚಿಯಾಗಿ ಸಮಷ್ಟಿ ವಾಚಿಯಾಗಿ ಅದು ಬಂದಿಲ್ಲ ಅದು. ಆಮೇಲೆ ವೀರಶೈವ ಬಂತು. ವೀರಶೈವ ಆ ಎರಡು ಅರ್ಥಗಳನ್ನ ಪಡ್ಕೊಂತದ್ದು, ವ್ಯಷ್ಟಿ ಮತ್ತು ಸಮಷ್ಟಿ ಎರಡು ಅರ್ಥವನ್ನ ಪಡ್ಕೋತು. ಹಾಗಾಗಿ ಈ ಲಿಂಗವಂತ ಅನ್ನುವಂಥದ್ದೇನಿದೆ ಅದು ಭಕ್ತ, ಒಬ್ಬ ವ್ಯಷ್ಟಿ ಸೂಚಿಯಾದ ಪದವಾಗಿ ಅದು ಬರ್ತದೆ. ಈಗ ಅದರ ಚರ್ಚೆ ಬೇಡ ಇಲ್ಲಿ. ಬಟ್ ಹೀಗೆ ಇಂಥದೊಂದು ಧರ್ಮ ಸಂಸ್ಕಾರವನ್ನು ಪಡೆದ ಬಸವಣ್ಣ ಬಿಜ್ಜಳ್ ಆಸ್ಥಾನಕ್ಕೆ ಹೋಗಿದ್ದು, ಮಂತ್ರಿ ಆಗಿದ್ದು, ಅನುಭವ ಮಂಟಪ ಕಟ್ಟಿದ್ದು, ಅಲ್ಲಮ ಪ್ರಭುಗಳು ಅದಕ್ಕೆ ಶೂನ್ಯ ಸಿಂಹಾಸನದ ಅಧ್ಯಕ್ಷರಾಗಿದ್ದು, ದೊಡ್ಡ ಶರಣರ ಒಂದು ಗುಂಪು ಅಲ್ಲಿ ನೆರೆದದ್ದು, ತಾತ್ವಿಕವಾದ ಚರ್ಚೆಗಳು ನಡೆದದ್ದು, ಅನೇಕ ಸಹಸ್ರ ವಚನಗಳು, ಲಕ್ಷಾಂತರ ವಚನಗಳಂತ ಹೇಳ್ತಾರೆ. ಅದರಲ್ಲಿ ಎಷ್ಟೋ ನಾಶವಾಗಿ ಹೋದವು. ಸಿಕ್ಕಂತ ವಚನಗಳು, ಸಿಕ್ಕಷ್ಟು ವಚನಗಳು ಒಂದು 18-20 ಸಾವಿರ ವಚನಗಳು. ಅಷ್ಟು ವಚನಗಳ ಒಂದು ತಾತ್ವಿಕ ಚರ್ಚೆ ಮತ್ತು ರಚನೆ ಅವತ್ತಿನ ಕಾಲಕ್ಕೆ, ಬಸವಣ್ಣನವರ ಕಾಲಕ್ಕೆ ಅದೆಲ್ಲ ಆಯಿತು. ಅದಾದ ಮೇಲೆ ಮಧುವರಸ ಮತ್ತು ಅರಳಯ್ಯನವರ ಮಕ್ಕಳ ಅಂತರ್ಜಾತೀಯ ವಿವಾಹ ಆಯಿತು. ಅದರಿಂದ ಕಲ್ಯಾಣದ ಕ್ರಾಂತಿ ಉಂಟಾಯಿತು. ಎಲ್ಲರೂ ಎಲ್ಲೆಲ್ಲೋ ದಿಕ್ಕಾಪಾಲಾಗಿ ಹೋದರು. ಬಸವಣ್ಣನವರು ಒಂದು ಕಡೆ ಹೋಗಿ ಅವರು ಕಲ್ಯಾಣವನ್ನು ತೊರೆದ್ರು. ಅವರು ಕಲ್ಯಾಣ ತೊರೆದದ್ದಕ್ಕೆ ವಚನಗಳಲ್ಲಿ ಸಾಕ್ಷಿ ಇದೆ, ಕಲ್ಯಾಣ ತೊರೆದು ಹೋದ್ರು ಅಂತ. ಅದು ತೊರೆದು ಎಲ್ಲಿಗೆ ಹೋದ್ರು, ಏನಾದ್ರು ಅನ್ನೋದು ನಿಗೂಢ. ಅವರು ಕಪ್ಪಡಿಯ ಸಂಗಮನಾಥನ ಬಳಿಗೆ ಬಂದ್ರು, ಅಲ್ಲೇ ಐಕ್ಯವಾದ್ರು ಅಂತ ಹೇಳ್ತಾರೆ. ಆದ್ರೆ ಅಲ್ಲಿರ್ತಕ್ಕಂಥ ಮಂಟಪ ಅವರು ಐಕ್ಯ ಮಂಟಪ ಅಂತ ಹೇಳಲಿಕ್ಕೆ ಯಾವ ಖಾತ್ರಿಯೂ ಇಲ್ಲ. ಈ ಎಲ್ಲಿ ಐಕ್ಯ ಆದ್ರು ಏನಾದ್ರು ಅಂತ ಕೆಲವರು ಅವ್ರನ್ನ ಯಾರೋ ಕೊಲೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇವೆಲ್ಲವೂ ಕೆಲವು ನಿಗೂಢವಾದ ಸಂಗತಿಗಳು. ಸದ್ಯಕ್ಕೆ ಅವರು ಕಲ್ಯಾಣವನ್ನ ತೊರೆದು ಹೋಗಿ ಒಂದು 80ರಿಂದ 84 ವರ್ಷ ಬಾಳಿದ್ರು. ಅವರು ಐಕ್ಯವಾದರು. ಅವರನ್ನ ಪಂಡಿತ ಮಲ್ಲಿಕಾರ್ಜುನ ಪಂಡಿತರು ಅವರನ್ನ ಭೇಟಿ ಆಗ್ಬೇಕಂತ ಹೇಳಿ, ಅವರು ಆಂಧ್ರದ ಶ್ರೀಶೈಲದ ಕಡೆಯಿಂದ ಇವರನ್ನ ಭೇಟಿ ಆಗ್ಬೇಕಂತ ಹೇಳಿ ಕಾಲ್ನಡಿಗೆಯಲ್ಲಿ ಬರ್ತಾ ಇರುವಾಗ, ಅವರು ಇನ್ನೇನು ಕಲ್ಯಾಣ ಸಮೀಪಿಸಬೇಕು ಅಷ್ಟರಲ್ಲೇ ಬಸವಣ್ಣನವರು ತೀರಿಕೊಂಡ್ರು ಅನ್ನೋ ವಾರ್ತೆ ಅವರಿಗೆ ಕೇಳಿ ದುಃಖವಾಯಿತು. ಅವರು ಅಲ್ಲಿಂದ ವಾಪಸ್ ಹೋದ್ರು. ಆ ನಂತರ ಅವರು ಮಲ್ಲಿಕಾರ್ಜುನರು ಬಹಳಷ್ಟು ಕಾಲ ಬಾಳಲಿಲ್ಲ ಅನ್ನುವಂಥದ್ದು ನಾವು ಚರಿತ್ರೆಯಲ್ಲಿ ಇದೆಲ್ಲ ನೋಡ್ತೀವಿ.
ಇಷ್ಟು ಅವರನ್ನ ನಾವು ಅವರ ಜೀವನ ಚರಿತ್ರೆಯನ್ನು ಸ್ವಲ್ಪ ಸ್ಮರಿಸಿಕೊಂಡು ಕೆಲವು ತಾತ್ವಿಕ ವಿಚಾರಗಳನ್ನ ನಾನು ಈ ಸಂದರ್ಭದಲ್ಲಿ ಹೇಳಬೇಕು. ನೋಡ್ರಿ, ಬಹಳ ಮುಖ್ಯವಾಗಿ ಕಾಯಕವೇ ಕೈಲಾಸ ಅಂತ ಬಸವಣ್ಣರಂದ್ರು ಅಂತ ಹೇಳ್ತಾರೆ. ನಿಜವಾಗ್ಲೂ ಬಸವಣ್ಣನವರ ವಚನದಲ್ಲಿ ಕಾಯಕವೇ ಕೈಲಾಸ ಅನ್ನೋ ಮಾತಿಲ್ಲ. ಕಾಯವೇ ಕೈಲಾಸ ಅನ್ನೋದು ಬಹಳ ಸ್ಪಷ್ಟವಾಗಿದೆ. ಕಾಯವೇ ಕೈಲಾಸ ಅಂದ್ರೆ ಈ ದೇಹ ಏನಿದೆಯಲ್ಲ ಇದೇ ಕೈಲಾಸ ಅನ್ನೋ ಮಾತು ಸ್ಪಷ್ಟವಾಗಿದೆ. ಇದು ಸುಮ್ಮನೆ ಅದನ್ನ ಯಾರು ಸೃಷ್ಟಿ ಮಾಡಿದ್ರು ಅದು ಹಂಗೆ ಹರ್ಕೊಂಡು ಬಂದ್ಬಿಟ್ಟಿದೆ. ಅದು ಬಿಡೋಣ. ಅದು ಇಲ್ಲಿ ಕಾಯಕಕ್ಕೆ ಮಹತ್ವ ಕೊಟ್ಟಂತಹ ಇಬ್ರು ವಚನಕಾರರನ್ನ ಇವತ್ತು ನಾವು ಸ್ಮರಿಸಲೇಬೇಕು. ಯಾರವರು ಅಂತ ಹೇಳಿದ್ರೆ ಆಯ್ದಕ್ಕಿ ಮಾರಯ್ಯ ಮತ್ತು ಮನಸಂದ ಮಾರಿತಂದೆ. ನೋಡಿ, ಅವರು ಏನ್ ಹೇಳ್ತಾರ ಅಂತ ಹೇಳಿದ್ರೆ, ಇಡೀ ಶರಣ ತತ್ವದಲ್ಲಿ ಕಾಯಕದೊಳು ನಿರತನಾದೊಡೆ ನೀನು ಗುರುವಿನ ಹಂಗಹರಿ, ಲಿಂಗದ ಹಂಗಹರಿ, ಜಂಗಮದ ಹಂಗಹರಿ, ಇವ್ಯಾವೂ ನಮಗೆ ಬೇಕಾಗಿಲ್ಲ ಅನ್ನುವಂತ ಬಹಳ ದೊಡ್ಡ ಕ್ರಾಂತಿಕಾರಕ ನಿಲುವಿಗೆ ಅವರು ಬರ್ತಾರೆ. ಇದು ಬಹಳ ಅತ್ಯಂತ ಅಂದ್ರೆ ಇಡೀ ಶರಣ ತತ್ವದಲ್ಲಿ ಇದನ್ನ ಮನಸಂದ ಮಾರಿ ತಂದು ಹೇಳ್ದ, ಆಯ್ದಕ್ಕಿ ಮಾರ ಹೇಳ್ದ ಅಂತ ಹೇಳಿ ಇದನ್ನ ಉಪೇಕ್ಷಿಸಂಗಿಲ್ಲ, ಬಸವಣ್ಣ ಹೇಳಲಿಲ್ಲ ಅಂತ ಹೇಳ್ಬಿಟ್ಟು. ಆದ್ರೆ ಬಸವಣ್ಣನಾದಿ ಅಲ್ಲಮ ಪ್ರಭುವಾದಿ ಎಲ್ಲರ ವಚನ ತತ್ವಕ್ಕೆ ಬಹಳ ಶೋಭೆ ನೀಡ್ತಕ್ಕಂಥ ಬಹಳ ದೊಡ್ಡ ತಾತ್ವಿಕ ಆಯಾಮ ಈ ವಚನದ ಸಾಲಿನಿಂದ ಬಂದಿದೆ ಅಂತಕ್ಕಂಥದ್ದು ನನಗೆ ಬಹಳ ಮುಖ್ಯ. ಯಾಕೆಂದ್ರೆ ಲಿಂಗ ಪೂಜೆ ಅಥವಾ ಲಿಂಗ ದೀಕ್ಷೆ, ಜಂಗಮ ದಾಸೋಹ, ತ್ರಿವಿಧ ದಾಸೋಹ ಇವು ಒಂದು ರೀತಿ ಏನಾಗಿರ್ತವೆ, ಬೆಳಿತಾ ಬೆಳಿತಾ ಒಂದು ಶೋಷಣೆಯ ಹಂತವನ್ನ ತಲುಪುತ್ತದೆ. ಯಾವುದು? ಜಂಗಮ ದಾಸೋಹ ಅನ್ನೋದೇ ತಲುಪುತ್ತೆ. ನೋಡಿ, ಬಸವಣ್ಣನವರಿಗೂ ಇತರೆ ವಚನಕಾರರಿಗಿರುವ ಕೆಲವು ವ್ಯತ್ಯಾಸಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೋಬೇಕು. ಬಸವಣ್ಣನವರು ಇಷ್ಟಲಿಂಗ ದೀಕ್ಷೆಯ ಮುಖಾಂತರ ಇಡೀ ಭವಿ ಸಮಾಜವನ್ನ ಭಕ್ತಗೊಳಿಸಿ ಭಕ್ತ ಸಮಾನತೆಯ ಸಮಾಜವನ್ನ ತರುವ ಪ್ರಯತ್ನವನ್ನ ಮಾಡಿದರು. ಅಖಂಡ ಸಮಾನತೆ ಅಂತಕ್ಕಂಥದ್ದು ಶರಣ ತತ್ವಕ್ಕೆ ಹೊರಗಿನ ಮಾತದು. ಇದನ್ನ ಈ ಸಂದರ್ಭದಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಮಾಡ್ಕೋಬೇಕು. ಶರಣರು ಪ್ರತಿಪಾದಿಸಿದ್ದು ಅಖಂಡ ಸಮಾನತೆಯ ಸಮಾಜ ಅಲ್ಲ, ಅದು ಭಕ್ತ ಸಮಾನತೆಯ ಸಮಾಜ. ಶರಣ ತತ್ವದಲ್ಲಿ ಜಾತಿಗೆ ಅವಕಾಶ ಇಲ್ಲ. ಯಾವುದೇ ಜಾತಿಯವನಿರಲಿ, ಅವನು ಲಿಂಗ ದೀಕ್ಷೆಯನ್ನೇ ಪಡೆಯುವುದರ ಮುಖಾಂತರ ಭಕ್ತನಾಗಬಹುದು. ಆದ್ರೆ ಭಕ್ತನಾದ ಮೇಲೆ ಅವನು ವಾಪಸ್ ಮರಳಿ ತನ್ನ ಭವಿಲೋಕಕ್ಕೆ, ಭವಿ ಸಂಸ್ಕೃತಿಗೆ ಹೋಗಂಗಿಲ್ಲ. ಇಲ್ಲಿ ಭಕ್ತರೊಳಗೆ ಭೇದ ಮಾಡಂಗಿಲ್ಲ, ಗುರುವಿನಲ್ಲಿ ಭೇದ ಮಾಡಂಗಿಲ್ಲ, ಜಂಗಮದಲ್ಲಿ ಭೇದ ಮಾಡಂಗಿಲ್ಲ, ಭಕ್ತರೊಳಗೆ ಯಾರೂ ಜಾತಿ ಭೇದ ಮಾಡಂಗಿಲ್ಲ. ಎಲ್ಲರೂ ಭಕ್ತರು ಸಮಾನರು. ಸ್ವಪಚೋಪಿ ಮುನಿಶ್ರೇಷ್ಠೋ. ಹೊಲೆಯ ಹೊಲಬಿಗನಾದಡೆ ಅವನ ಬಳಿ ಇಪ್ಪುದು ಲೇಸು ಕಂಡಯ್ಯ ಅನ್ನುವಂತ ಮಾತುಗಳೆಲ್ಲ ಬರ್ತವೆ. ಅವನು ಹೊಲೆಯೇ ಇರಲಿ, ಆದ್ರೆ ಅವನು ಹೊಲಬಿಗನಾಗಿದ್ರೆ, ಅವನು ಶಿವಭಕ್ತನಾಗಿದ್ರೆ ಅವನ ಬಳಿಯಲ್ಲಿ ಇಪ್ಪುದು ಲೇಸು ಕಂಡಯ್ಯ ಅಂತ. ಹಾಗಾಗಿ ಎಲ್ಲ ಜಾತಿ ಶ್ರೇಷ್ಠತೆಯನ್ನ ನಿರಾಕರಿಸಿ ಎಲ್ಲ ಭಕ್ತರು ಸಮಾನರು ಅನ್ನುವಂತಹ ತತ್ವ ವಚನಕಾರರದು. ಈ ಹಂತದಲ್ಲಿ ಬಸವಣ್ಣನ ವಿಶಿಷ್ಟತೆ ಏನಂತ ಹೇಳಿದ್ರೆ, ನೋಡಿ, ಬಸವಣ್ಣ ಈಗ ಶಿವರೂಪತ್ರಯಗಳು 3: ಗುರು, ಲಿಂಗ, ಜಂಗಮ. ಈ ಗುರು, ಲಿಂಗ, ಜಂಗಮಗಳಲ್ಲಿ ಬಸವಣ್ಣ 2 ಗೌಣಗೊಳಿಸ್ತಾನೆ. ಗುರುವನ್ನ ಗೌಣಗೊಳಿಸ್ತಾನೆ, ಲಿಂಗವನ್ನ ಗೌಣಗೊಳಿಸ್ತಾನೆ. ಇವೆರಡನ್ನ ಗೌಣಗೊಳಿಸಿ ಯಾವುದನ್ನ ಮೇಲೆತ್ತಿಡಿತಾನೆ? ಜಂಗಮವನ್ನ ಮೇಲೆತ್ತಿಡಿತಾನೆ. ಹಾಗಾಗಿ ಈ 2ಕ್ಕೂ, ಗುರುವಿಗೂ ಲಿಂಗಕ್ಕೂ ಅಧಿಕ ಯಾರು ಅಂತ ಹೇಳಿದ್ರೆ ಜಂಗಮವೇ ಅಧಿಕ. ಈಗ ಇದಕ್ಕೊಂದು ಉದಾಹರಣೆ ಹೇಳೋದಾದ್ರೆ, ಈಗ ಒಬ್ಬ ಭಕ್ತ ಲಿಂಗ ಪೂಜೆ ಮಾಡ್ಕೊಂತ ಮನೆಯಲ್ಲಿ ಕೂತಾಗ ಯಾರಾದ್ರೂ ಹೊರಗಡೆ ಒಬ್ಬ ಶಿವಭಕ್ತ ಜಂಗಮ ಬಂದ ಅಂದ್ರೆ, ಶಿವಾವತಾರಿ ಜಂಗಮ ಬಂದ ಅಂದ್ರೆ, ಅಲ್ಲಿ ಆ ಭಕ್ತನಿಗೆ ಒಂದು ಪ್ರಶ್ನೆ ಹೇಳ್ತದೆ. ಏನಂದ್ರೆ, ನಾನು ಲಿಂಗ ಪೂಜೆ ಮಾಡೋದು ಮುಂದುವರ್ಸ್ಲೋ ಅಥವಾ ಎದ್ದೋಗಿ ಜಂಗಮನನ್ನು ಒಳಗೆ ಕರೆದು ಅವನನ್ನ ಸತ್ಕರಿಸ್ಲು ಅಂತ. ಇಲ್ಲಿ ಬಸವಣ್ಣನ ಮಾತು ಏನ್ ಹೇಳ್ತದೆ ಅಂತ ಹೇಳಿದ್ರೆ, ನೀನು ನೋಡಪ್ಪ, ಲಿಂಗ ಪೂಜೆ ನಿಲ್ಲಿಸ್ಬಿಡು, ಹೋಗಿ ಅವನನ್ನ ಜಂಗಮನನ್ನ ಒಳಗೆ ಕರೆದು ಆತನನ್ನ ಸತ್ಕರಿಸಿ ಆತನನ್ನು ಪಾದ ಪೂಜೆ ಮಾಡು. ಯಾಕಂದ್ರೆ ಕನ್ನಡಿಯ ನೋಡುವ ಅಣ್ಣಗಳಿರ ಜಂಗಮವ ನೋಡಿರೆ. ಹೊರಗೆ ಅಲ್ಲಿ ಶಿವ ಬಂದ್ಬಿಡ್ತಾನೆ. ಅವನು ಬಂದಾಗ ಇಲ್ಲಿ ಇದು ಲಿಂಗ ಕನ್ನಡಿ, ಇದನ್ನ ಯಾಕೆ ನೋಡ್ಕೊತ ಕೂತಿ, ಕರಿ ಅಂತ. ಆಮೇಲೆ ಲಿಂಗ ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ ಲಿಂಗ ಅರ್ಚನೆ. ನೋಡು, ಇದು ಲಿಂಗ ಕಲ್ಲಿನದು, ಅದಕ್ಕೆ ಎರೆದ್ರೆ ಅದು ನೆನೆಯಲ್ಲ, ಅದನ್ನ ಮರದ್ರೆ ಅದೇನ್ ಬಾಡಲ್ಲ. ಅದಕ್ಕೆ ಯಾಕೆ ನೀನು ಊಟ ಹಾಕ್ಲಿಲ್ಲ, ಪ್ರಸಾದ ಕೊಡ್ಲಿಲ್ಲ ಅಂತ ಏನದು ಕೇಳಲ್ಲ, ಅದಕ್ಕೇನು ಹಸಿವು ತೋರ್ಸ್ಕೊಳಲ್ಲ ಅದು. ಆದ್ರಿಂದ ಎರೆದರೆ ನೆನೆಯದು, ಮರೆದರೆ ಬಾಡದು, ಹುರುಳಿಲ್ಲ
ಲಿಂಗಾರ್ಚನೆ ಅಂತ ಹೇಳಿ ಲಿಂಗವನ್ನ ನಿರಾಕರಿಸ್ತಾನೆ, ಗುರುವನ್ನ ನಿರಾಕರಿಸ್ತಾನೆ, ಅಲ್ಲ ಗುರುವನ್ನ ಗೌಣಗೊಳಿಸ್ತಾನೆ, ಲಿಂಗವನ್ನ ಗೌಣಗೊಳಿಸ್ತಾನೆ, ಜಂಗಮವನ್ನ ಪ್ರಧಾನ ಮಾಡ್ತಾನೆ. ಜಂಗಮ ಪ್ರಧಾನ ಮಾಡಿ ಮುಂದೆ ಏನ್ ಮಾಡ್ತಾನೆ, ತ್ರಿವಿಧ ದಾಸೋಹದ ತತ್ವವನ್ನ, ಜಂಗಮ ದಾಸೋಹವನ್ನು ಎತ್ತಿಡ್ತಾನೆ ಬಸವಣ್ಣ. ದಾಸೋಹದೊಳಗೆ ಎಲ್ಲವೂ ಇದೆ ಅಂತ. ಅದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತ ಹೇಳಿದ್ರೆ, ನೀನು ನಿನ್ನ ಮನೆಯಲ್ಲಿ ನೀನು ಕಾಯಕದಿಂದ, ಸತ್ಯ ಶುದ್ಧ ಕಾಯಕದಿಂದ ನೀನು ದುಡಿತೀಯಲ್ಲ, ನೀನು ದುಡಿದದ್ದನ್ನ ನೀನೇನ್ ಮಾಡ್ಬೇಕು, ಕಡ್ಡಾಯವಾಗಿ ಜಂಗಮಕ್ಕೆ ದಾಸೋಹ ಮಾಡಬೇಕು. ಹಾಗಾಗಿ ದಾಸೋಹ ಕಡ್ಡಾಯವಾಗ್ತದೆ. ಈ ದಾಸೋಹನ ನಮ್ಮ ಕೆಲವು ಪಂಡಿತರು ಸಮಾಜ ಸೇವೆ ಅಂತ ಹೇಳ್ಬಿಟ್ರು, ತಪ್ಪದು. ಅದೇ ರೀತಿ ಜಂಗಮ ಅಂದ್ರೆ ಸಮಾಜ ಅಂತ ಹೇಳಿದ್ರು, ಅದು ಕೂಡ ತಪ್ಪು. ಜಂಗಮ ಅನ್ನೋದು ಅದೊಂದು ಸಮುದಾಯ. ಅದೊಂದು ಸಮುದಾಯ. ಅವರು ಜಂಗಮ ನೇರ ಶಿವಾವತಾರಿಗಳವರು. ಇನ್ನೊಂದು ಜಂಗಮ ಅಂದ್ರೆ ಅವನು ಅವ್ಯಕ್ತವಾದ ಶಿವ. ಇಂಥ ಜಂಗಮರಿಗೆ ದಾಸೋಹ ಮಾಡಬೇಕು ಅನ್ನೋದನ್ನ ಬಸವಣ್ಣನವರು ಎತ್ತಿ ಹಿಡಿದ್ರು. ಆದರೆ ಮನಸಂದ ಮಾರಿ ತಂದೆ ಅಂತವ್ರು ಆಯ್ದಕ್ಕಿ ಮಾರಯ್ಯನಂತವ್ರು ಏನ್ ಮಾಡಿದ್ರು ನೋಡ್ರಿ, ಇವರು ಇದಕ್ಕೊಂದು ಸೂಕ್ಷ್ಮ ಪ್ರತಿಭಟನೆ ಅಂತ ನಾನು ಅನ್ಕೊಂಡಿದ್ದೀನಿ. ಯಾವುದಕ್ಕೆ ಅಂದ್ರೆ, ಬಸವಣ್ಣ ಏನು ಈ ಜಂಗಮ ದಾಸೋಹ, ತ್ರಿವಿಧ ದಾಸೋಹದ ಪ್ರತಿಪಾದನೆಯನ್ನ ಮಾಡಿದನಲ್ಲ, ಇದಕ್ಕ ಸೂಕ್ಷ್ಮವಾದ ಪ್ರತಿರೋಧ, ಪ್ರತಿಭಟನೆ ಅಂತ ನನಗನ್ನಿಸ್ತದೆ. ಅದು ಆಯ್ದಕ್ಕಿ ಮಾರಯ್ಯನ ಮತ್ತು ಮನಸಂದ ಮಾರಿ ತಂದೆಯ ಈ ಕಾಯಕನಿಷ್ಠವಾದ ತತ್ವ. ಯಾಕಂದ್ರೆ ನೀನು ಕಾಯಕ ಮಾಡಿಬಿಟ್ರೆ ನೀನ್ ಲಿಂಗ ಬೇಕಾಗಿಲ್ಲ, ಗುರು ಬೇಕಾಗಿಲ್ಲ, ಜಂಗಮ ಬೇಕಾಗಿಲ್ಲ, ಮತ್ತೆ ಮೂರನೇದು ಇವನ್ ತಳೆದಂಗ ಆದ್ರೆ. ಯಾಕಂದ್ರೆ ಲಿಂಗ ಗುರು ಜಂಗಮಕ್ಕೆ ಸಾವಾಸ ಹೋದೆ ಅಂದ್ರೆ ಅಲ್ಲಿ ದಾಸೋಹದ ಪ್ರಶ್ನೆ ಬರ್ತೈತಿ. ದಾಸೋಹ ನೀನು ಶರಣರು ಎಲ್ಲಿಗೆ ಗಂಟ ಹೋಗ್ತಾರ ಅಂದ್ರೆ, ನಿನ್ನ ಹತ್ರ ಇಲ್ಲ ಅಂದ್ರೆ ಇನ್ನೊಬ್ಬರಿಂದ ಅದನ್ನ ಸಾಲ ತಗೊಂಡು ನೀನ್ ದಾಸೋಹ ಮಾಡು ಅಂತ ಹೇಳ್ತಾರ ಅವರು. ಹಾಗಾಗಿ ದಾಸೋಹ ಬಹಳ ದೊಡ್ಡ ಕಷ್ಟದ, ಅದರಲ್ಲೂ ಬಡತನದಲ್ಲಿ ಬಡವರಾಗಿ, ಈಗ ಮೋಳಿಗೆ ಮಾರಾಯನಂತ ಕಟ್ಟಿಗೆ ತಂದು ಜೀವನ ಮಾಡಬೇಕು, ಈ ರೀತಿ ಕಷ್ಟದ ಜೀವನ ಮಾಡತಕ್ಕಂಥ ಕಾಯಿಕ ಜೀವಿಗಳಿಗೆ ಜಂಗಮ ದಾಸೋಹ ಅಂತಕ್ಕಂಥದ್ದು ನಿಜವಾಗ್ಲೂ ಒಂದು ಪರೀಕ್ಷೆಯ ಸಾಧನ ಆಗಿಬಿಡ್ತದೆ. ಅಂತ ಹೊತ್ತಿನಲ್ಲಿ ಅವರನ್ನ ಈ ಗುರುಲಿಂಗ ಜಂಗಮಗಳ ಹಿಡಿತದಿಂದ ಬಿಡುಗಡೆಗೊಳಿಸುವಂತಹ ಬಹಳ ಕ್ರಾಂತಿಕಾರಿ ತತ್ವವನ್ನ ಮನಸಂದ ಮಾರಿ ತಂದೆ ಮತ್ತು ಆಯ್ದಕ್ಕಿ ಮಾರಯ್ಯ ಹೇಳಿದ್ರು. ಏನು, ಕಾಯಕದೊಡ ನಿರತನಾದೊಡೆ ನೀ ಗುರುವಿನ ಹಂಗರಿ, ಲಿಂಗದ ಹಂಗರಿ, ಜಂಗಮದ ಹಂಗರಿ. ಹಾಗಾಗಿ ಕಾಯಕ ಮೇಲೆ ಎತ್ಬಿಟ್ರು ಅವರು. ಕೆಲಸವೇ ಪೂಜೆ. ಆದ್ರೆ ಇವ್ರ ಕ್ರೆಡಿಟ್ ಅನ್ನ ನಮ್ಮ ಜನ ಏನ್ ಮಾಡ್ಬಿಟ್ರು, ಬಸವಣ್ಣನಿಗೆ ಅದನ್ನ ಆರೋಪಿಸ್ಬಿಟ್ರು. ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ್ದ ಅಂತ. ತಪ್ಪದು. ಕಾಯಕ ಅಂತಕ್ಕಂಥದ್ದು ಈ ವಚನಕಾರರಿಂದ ಬಂದಂಥದ್ದು. ಹಾಗಾಗಿ ಇದು ಶರಣ ತತ್ವಕ್ಕೆ ಬಹಳ ಶೋಭೆ ತರತಕ್ಕಂಥ ಒಂದು ತತ್ವ, ಇದು ಕಾಯಕ ತತ್ವ. ಕಾಯಕದಲ್ಲಿ ನೋಡ್ರಿ, ಇದನ್ನ ನೀವು ವೈಜ್ಞಾನಿಕವಾಗಿ ವಿಚಾರ ಮಾಡ್ಬೋದು. ಕಾಯಕ ಎಲ್ಲ ರೋಗಗಳಿಗೆ ಮದ್ದು. ಅದು ಎಲ್ಲ ರೋಗಗಳಿಗೆ ಮದ್ದು. ದುಡಿಮೆಯ ದುಡ್ಡಿನ ತಾಯಿ ಅಂತ ಹೇಳಿದ್ರು. ಅದು ನಾವು ದುಡಿದ್ರೆ ದುಡ್ಡು ಬರೋದು, ದುಡ್ಡಿಲ್ಲದ್ರೆ ಏನ್ ಬರ್ತೈತಿ, ದುಡ್ಡು ಬರಲ್ಲ. ಅದೇ ರೀತಿ ನಾವು ಕಾಯಕದಲ್ಲಿ ತನು ಮನ ಪೂರ್ಣ ಒಂದಾಗಿ ನಾವು ಕಾಯಕದಲ್ಲಿ ಬೆರೆತರೆ ನಮ್ಗೆ ಆತ್ಮಶಾಂತಿ ಸಿಗ್ತದೆ. ಅದೇ ಪೂಜೆ. ಅದರಿಂದ ನಮ್ಮ ಬದುಕಿನ ಬಡತನ, ದಾರಿದ್ರ್ಯ ನಿವಾರಣೆ ಆಗ್ತದೆ. ಹಾಗಾಗಿ ಕಾಯಕ ತತ್ವ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ತತ್ವ. ಅಂತ ಉದಾತ್ತವಾದ ತತ್ವವನ್ನ ನಮ್ಮ ಶರಣ ಚಳವಳಿ ನೀಡ್ತು ಅಂತಕ್ಕಂಥದ್ದು ನಾವು ಇವತ್ತು ಬಹಳ ಹೆಮ್ಮೆ ಪಡಬೇಕಾದಂಥ ಒಂದು ಸಂಗತಿ. ಇದರ ಜೊತೆಗೆ ನೋಡ್ರಿ, ಶರಣರ ಕಾಲದಲ್ಲಿ ಅತ್ಯಂತ ನೈತಿಕ ತತ್ವಗಳು ಪ್ರಾಧಾನ್ಯವನ್ನು ಪಡೆದುಕೊಂಡವು. ನೋಡಿ, ಇವತ್ತು ವರ್ತಮಾನ ಕಾಲದಲ್ಲಿ ಎಲ್ಲ ಕಲುಷಿತವಾಗಿದೆ. ಎಲ್ಲೆಲ್ಲಿ ರಾಜಕೀಯ ಪ್ರವೇಶ ಆಗಿದೆ, ರಾಜಕೀಯ ಪ್ರವೇಶವಾದ ಕಡೆ ಗೂಂಡಾಗಿರಿ ಬೆಳೆದಿದೆ, ಕ್ರೌರ್ಯ ಬೆಳೆದಿದೆ, ಕೊಲೆ ಸುಲಿಗೆಗಳು ಬೆಳೆದಿದ್ದಾವೆ, ಅತ್ಯಾಚಾರ ಬೆಳೆದಿದೆ, ಕಾಮ ಪ್ರಧಾನವಾಗಿದೆ, ಧನದಾಹ ಹೆಚ್ಚಾಗಿದೆ. ಈ ಕಾಮ, ಧನದಾಹ, ಹೆಣ್ಣು, ಹೊನ್ನು, ಮಣ್ಣು ಅಂತ ನಾವೇನ್ ಹೇಳ್ತೀವಲ್ಲ, ಇವುಗಳಿಗೆ ಇವತ್ತು ಕಾವಿ ತೊಟ್ಟ ಜಂಗಮರಿಂದ ಹಿಡಿದುಬಿಟ್ಟು ಖಾದಿ ತೊಟ್ಟ ರಾಜಕಾರಣಿಗಳಿಂದ ಹಿಡಿದುಬಿಟ್ಟು ಯಾರು ಹೊರತಾಗಿಲ್ಲ. ಇವತ್ತು ಅವರೇ ನಾವು ಈ ಸಮಾಜಕ್ಕೆ ಕಣ್ಮಣಿಗಳು, ನಾಯಕರು, ನಾವು ದೇವರ ಸಮಾನ ಅಂತ ಹೇಳಿ ಬಿಂಬಿಸ್ಕೊಳ್ತಕ್ಕಂಥ ಈ ಜನ ಏನಾದ್ರಲ್ಲ, ಅವ್ರು ಯಾರು ಕೂಡ ಇವತ್ತು ಬಸವಣ್ಣನವರ ತತ್ವಕ್ಕೆ ಬದ್ಧವಾಗಿ ಬದುಕ್ತಾ ಇಲ್ಲ. ಅವರು ಸಮಾಜವನ್ನ ಶೋಷಣೆ ಮಾಡ್ತಾ ಇದ್ದಾರೆ. ದಾಸೋಹ ಇವತ್ತು ಯಾರು ದಾಸೋಹ ಮಾಡ್ತಾ ಇಲ್ಲ. ಯಾರು ಬಡವರಿಗೆ ಒಂದು ಉಚಿತ ಅನ್ನ ನೀಡಿ ಅಂಥ ವಿದ್ಯಾರ್ಥಿಗಳಿಗೆ ಅವರು
ಅಭಿವೃದ್ಧಿ ಆಗಲಿ, ಅವರು ವಿದ್ಯಾವಂತರಾಗಲಿ ಅಂತ ಹೇಳಿ ಯಾರು ಉಚಿತ ಶಿಕ್ಷಣ ಕೊಡ್ತಾ ಇಲ್ಲ, ಉಚಿತ ಅನ್ನ ಆಗ್ತಾ ಇಲ್ಲ. ಶಿಕ್ಷಣ ಅಂತಕ್ಕಂಥದ್ದು ಇವತ್ತು ವ್ಯಾಪಾರಿಯ ಒಂದು ವ್ಯಾಪಾರಿ ಸಾಧನ ಆಗಿದೆ ಅದು. ಬೇಕಾದ 40 ಲಕ್ಷ 50 ಲಕ್ಷ ಗಟ್ಟಲೆ ದುಡ್ಡು ತಗೊಂಡು ಇದೇ ಸ್ವಾಮೀಜಿಗಳು ನಡೆಸ್ತಕ್ಕಂಥ ಶಾಲಾ ಕಾಲೇಜುಗಳಿಗೆ ಹುದ್ದೆಗಳನ್ನ ಕೊಡ್ತಾರೆ. ಕ್ಯಾಪಿಟೇಷನ್ ಶುಲ್ಕ ಇಲ್ಲದೆ ಇಂಜಿನಿಯರಿಂಗ್ ಸೀಟ್ಗಳು ಕೊಡಲ್ಲ. ಹೀಗಾಗಿ ಈಗ ಶಿಕ್ಷಣ ಅನ್ನೋದನ್ನ ವ್ಯಾಪಾರ ಮಾಡ್ಕೊಂಡ್ರೆ ಹೊರತು ಅದೇನು ಇವ್ರು ಹೇಳ್ತಕ್ಕಂಥ ಹೆಗ್ಗಳಿಕೆ ವಿಚಾರ ಏನಾಗಿಲ್ಲ ಅದು. ಹಾಗಾಗಿ ಯಾರು ಇವತ್ತು ಬಸವ ತತ್ವ ವಿಚಾರಕ್ಕಿಲ್ಲ. ಇಂಥ ಹೊತ್ತಿನಲ್ಲಿ ಬಸವಣ್ಣನವರು ಸಾರಿರ್ತಕ್ಕಂಥ ತತ್ವಗಳನ್ನ ನಾವು ಎತ್ತಿ ಹಿಡಿತಕ್ಕಂಥ ಅವಶ್ಯಕತೆ ಇದೆ. ನನಗೆ ಯಾರೋ ಒಬ್ಬ ವಿದ್ಯಾರ್ಥಿ ಮಿತ್ರ, ಅವನು ನನ್ನ ಮಾಜಿ ವಿದ್ಯಾರ್ಥಿ ಮಿತ್ರ, ನಮ್ಮ ವಿಡಿಯೋಗಳನ್ನ ನೋಡಿ ಅದ್ರ ಬಗ್ಗೆ ಒಂದು ಇದನ್ನು ಬರೆದಿದ್ದ. ನೀವು ಮಾಡ್ತಕ್ಕಂಥದ್ದು ಇದು ಯಾವುದು ಉಪಯೋಗ ಇಲ್ಲ ಅಂತ ಬರೆದಿದ್ದ. ನಾನು ಅವಾಗ ತಕ್ಷಣ ಆತನಿಗೆ ಸ್ವಲ್ಪ ನಿರಾಶೆಯಿಂದ ಉತ್ತರ ಕೊಟ್ಟೆ. ಆಮೇಲೆ ಫೋನ್ ಮಾಡಿ ಆತನಿಗೆ ಹೇಳಿದೆ, ಇವತ್ತು ಇಷ್ಟೊಂದು ನೈತಿಕ ದಿವಾಳಿಯಾದ ಸಮಾಜಕ್ಕೆ ನೀತಿ ಹೇಳ್ತಕ್ಕಂಥ ಆಕರ ಯಾವುದಾದ್ರೂ ಇದ್ರೆ ಶರಣ ಸಾಹಿತ್ಯ ಬಿಟ್ಟು ದಾಸ ಸಾಹಿತ್ಯ, ಇವೆರಡೇ. ಶರಣ ಸಾಹಿತ್ಯ ಬಿಟ್ರೆ ದಾಸ ಸಾಹಿತ್ಯ. ಇಲ್ಲಿ ಮಾತ್ರ ನೀತಿ ಬೋಧೆ, ಜೀವನಕ್ಕೆ ನೇರವಾಗಿ ನೀತಿ ಬೋಧೆ ಹೇಳ್ತಕ್ಕಂಥ ವಿಚಾರಗಳಿವೆ. ಈ ಕೆಲಸವನ್ನ ಅವತ್ತು ಶರಣರು ಖಡಾಖಂಡಿತವಾಗಿ ಮಾಡಿದರು. ಅವರು ಯಾರಿಗೂ ನಿಷ್ಠುರವಾಗಿ ನಾನು ಶರಣನಾರಿಗೆ ಅಂಜುವನಲ್ಲ, ಶರಣನು ಯಾರಿಗೂ ಅಂಜುವವನಲ್ಲ ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳಿದ್ದಾರೆ. ಅವ್ರು ಯಾರಿಗೂ ಅಂಜತಕ್ಕಂಥವ್ರಲ್ಲ, ನೇರ ನುಡಿ. ಯಾರಿಗೂ ಸಾವಿಗೆ ಆಗಿರ್ತಕ್ಕಂಥವ್ರಲ್ಲ. ನಾಳೆ ಬರುವುದು ಹಿಂದೆ ಬರಲಿ, ಹಿಂದೆ ಬರುವುದು ಈಗಲೇ ಬರಲಿ, ಅದಕಾರ ಅಂಜುವರು ಅದಕಾರ ಅಳುಪವರು ಅನ್ನುವಂಥ ಮಾತು ಅವ್ರದ್ದು. ಬಹಳ ನಿಷ್ಠುರವಾದ ನುಡಿಗಳು. ಹಾಗಾಗಿ ಅವರು ಎಲ್ಲ ಗುರು ಜಂಗಮ ಯಾರು ಹೇಗಿರ್ಬೇಕು, ಹೆಣ್ಣು ಹೊನ್ನು ಮಣ್ಣು ಇಂಥ ಆಸೆ ಕಟ್ಕೊಂಡಿದ್ರೆ ನೀನು ಗುರುವೇ ಜಂಗಮನೆ. ಹರಿಷಡ್ ವರ್ಗಾದಿಗಳು ಲೋಭ ಮದ ಮತ್ಸರ ಇಂಥದ್ರ ವ್ಯಾಮೋಹ ನಿನಗಿದ್ರೆ ನೀನು ಗುರು ಜಂಗಮನೆ. ನಿನಗೆ ಪದವಿಯ ಮೋಹ ಮತ್ತೊಂದು ಇವೆಲ್ಲ ಯಾಕೆ ಬೇಕು? ಆದ್ರೆ ಇವತ್ತು ನಮ್ಮ ಜನ ಪದವಿ ಗಂಟೆಗಂಡಿರೋರು, ದುಡ್ಡಿ ಗಂಟೆಗಂಡಿರೋರು, ಐಷಾರಾಮಿ ಕಾರುಗಳಲ್ಲಿ ಓಡಾಡೋರು, AC ಕೋಣೆಗಳಲ್ಲಿ ಬಹಳ ಬಹಳ ಐಷಾರಾಮಿ ಜೀವನ ನಡೆಸ್ತಾರವ್ರು. ಯಾರು ಕಷ್ಟದ ಜೀವನ ನಡೆಸ್ತಕ್ಕಂಥವ್ರು ಯಾರು ಇಲ್ಲ. ಕಷ್ಟದ ಜೀವನ ಅವತ್ತು ಮೋಳಿಗೆ ಮಾರೇನಂತ ತನ್ನ ರಾಜ್ಯವನ್ನೇ ತೊರೆದು ಶರಣನಾಗ್ಲಿಕ್ಕೆ ಅವತ್ತು ಬಂದ್ರೆ, ಇವತ್ತು ಉಲ್ಟಾ. ಇವರೆಲ್ಲೋ ಯಾವುದೋ ಒಂದು ಸಾಧಾರಣ ಕುಟುಂಬದಿಂದ ಬಂದು ಯಾವತ್ತು ಸಮಾಜದ ಸ್ವತ್ತು ತಮ್ಮ ಕೈಗೆ ಸಿಗ್ತದ ಅದನ್ನ ಎಷ್ಟು ಮಟ್ಟಿಗೆ ನಾವು ಎಂಜಾಯ್ ಮಾಡ್ಬೋದು ಅಂತ ಹೇಳಿ ಎಂಜಾಯ್ ಮಾಡ್ತಕ್ಕಂಥ ಸ್ವಾಮಿಗಳು, ನಾಯಕರುಗಳು ನಮ್ಮ ಕಣ್ಮುಂದಿದ್ದಾರೆ. ಹಾಗಾಗಿ ಇವ್ರು ಯಾರು ಇವತ್ತು ಸಮಾಜಕ್ಕೆ ಆದರ್ಶ ಆಗಿಲ್ಲ. ನಮ್ಮ ಸಮಾಜವನ್ನ ತಿದ್ದಲಿಕ್ಕೆ ನಮಗೆ ವಚನ ಸಾಹಿತ್ಯ, ಶರಣರ ಬದುಕೆ ನಮಗೆ ಆದರ್ಶ. ಹಾಗಾಗಿ ಇಂಥ ಒಂದು ದೊಡ್ಡ ಶರಣರ ಒಂದು ದಂಡನ್ನು ಕಟ್ಟಿ ಅವತ್ತು ಈ ಜಗತ್ತಿಗೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ ಒಂದು ಪ್ರಜಾಪ್ರಭುತ್ವೀಯ ಮೌಲ್ಯಗಳನ್ನ ಅವತ್ತಿನ ಕಾಲಕ್ಕೆ ಎತ್ತಿಡುವಂತ ಒಂದು ತತ್ವಧಾರೆ ಎಲ್ಲಿದೆ ಅಂತ ಹೇಳಿದ್ರೆ ಅದು ಶರಣ ತತ್ವದಲ್ಲಿ, ಶರಣ ಚಳುವಳಿಯಲ್ಲಿದೆ. ಆದ್ರೆ ಅದಕ್ಕಿಲ್ಲದನ್ನ ಆರೋಪಿಸ್ತಕ್ಕಂಥದ್ದು ನಮ್ಮ ಕೆಲವು ಅತಿಕ್ರಾಂತಿಕಾರಿ ವಿದ್ವಾಂಸರುಗಳ ಕೆಲಸ ಆಗಿದೆ. ಅದಕ್ಕಿಲ್ಲದ್ದು ಅದರ ತತ್ವಗಳನ್ನ ವಿರೂಪಗೊಳಿಸ್ತಕ್ಕಂಥದ್ದು. ಜಂಗಮ ಅಂದ್ರೆ ಹೇಳಿದ್ನಲ್ಲ, ಜಂಗಮ ಅಂದ್ರೆ ಸಮಾಜ ಅನ್ನೋದು, ಲಿಂಗ ಅಂದ್ರೆ ಇನ್ನೊಂದೇನೋ ಕರೆಯೋದು, ಲಿಂಗ ಪೂಜೆ ಅಂದ್ರೆ ಅದನ್ನ ಮತ್ತೊಂದೇನೋ ಕರೆಯೋದು, ಇಂಥವೆಲ್ಲ ಮಾಡಿ ಆ ತತ್ವಕ್ಕೆ ಅಭಾಸವಾದ ಕೆಲವು ಅರ್ಥಗಳನ್ನ ನೀಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಅದೆಲ್ಲ ತಪ್ಪು. ವಚನಗಳನ್ನ ಅವುಗಳ ವಾಸ್ತವ ನೆಲೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕು. ಶರಣರಿಗೆ ಎಷ್ಟು ಕ್ರೆಡಿಟ್ ಸಲ್ತತ ಅಷ್ಟನ್ನೇ ನಾವು ಸಲ್ಲಿಸ್ಬೇಕು. ಅದು ಇಲ್ಲದನ್ನ ಸಲ್ಲಿಸಿ ನಾವು ಅರ್ಥಗಳನ್ನ ವಿರೂಪಗೊಳಿಸಬಾರದು, ಅಥವಾ ವಚನ ಸಾಹಿತ್ಯದ ಬಗ್ಗೆ ನಾವು ರಾಂಗ್ ಮೆಸೇಜ್ ಅನ್ನು ಸೊಸೈಟಿಗೆ ಕೊಡಬಾರದು. ವಚನ ಸಾಹಿತ್ಯ ಅಂತಕ್ಕಂಥದ್ದು ನಮ್ಮ ಭಾರತದಲ್ಲಿ ಬಹುಶಃ ಯಾವ ನಾಡಿನಲ್ಲೂ ಹುಟ್ಟದಂತ ಬಹಳ ಶ್ರೇಷ್ಠವಾದ ಮಾನವಿಕ ಗುಣವುಳ್ಳ ಒಂದು ಸಾಹಿತ್ಯ. ಅದು ನೋಡ್ರಿ, ಅದು ಎಲ್ಲ ಸಕಲ ಜೀವಾತ್ಮರಿಗೆ ಲೇಸ ಬಯಸುವುದೇ ಧರ್ಮ ಅಂತ ಹೇಳಿದ್ರು. ದಯ ಇಲ್ಲದ ಧರ್ಮ ಅದಾವುದಯ್ಯ ಅಂತ ಹೇಳಿದ್ರು. ಅಂದ್ರೆ ಧರ್ಮವನ್ನ ಕರ್ಮಾಚಾರದ ಚೌಕಟ್ಟಿನಿಂದ ಹೊರಗೆಳೆದು ಅದಕ್ಕೊಂದು ಮಾನವಿಕ ಬಣ್ಣವನ್ನ ಕಲ್ಪಿಸಿದ್ರು, ಮಾನವಿಕ ಚೌಕಟ್ಟನ್ನ ಕಲ್ಪಿಸಿದ್ರು, ಅದಕ್ಕೆ ಆಯಾಮವನ್ನ ಕೊಟ್ರು. ಹಾಗಾಗಿ ನೋಡ್ರಿ, ಇವತ್ತೆಲ್ಲ ಸಕಲ ಜೀವಾತ್ಮರಿಗೆ ಲೇಸು, ಬರೀ ಇವ್ರು ಅಂತಲ್ಲ, ಎಲ್ಲ ಜೀವಿಗಳ ಬಗ್ಗೆ ನಿಮಗೆ ಮಮಕಾರ, ದಯೆ ಅಂತಕ್ಕಂಥದ್ದು ಇರಬೇಕು, ಕರುಣೆ ಅಂತಕ್ಕಂಥದ್ದು ಇರಬೇಕು. ಇದು ಒಂದು ಎಕಾಲಜಿ. ಇದು
ಎಲ್ಲ ಜೀವಿಗಳನ್ನು ನಾವು ನಮ್ಮ ಸಮಾನವಾಗಿ ಕಂಡಾಗ ಮಾತ್ರ ನಾವು ಈ ಲೋಕ, ಈ ಬದುಕನ್ನು ನಾವು ಎಲ್ಲರಿಗೂ ಉಪಯೋಗವಾದ್ದಾಗಿ ಇಟ್ಕೊಂಡು ಬದುಕಲಿಕ್ಕೆ ಇನ್ ಫ್ಯೂಚರ್ ಜನರೇಷನ್ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ನಾವು ಎಲ್ಲ ಜೀವಿಗಳೊಂದಿಗೆ ಸಮರಸವಾದ ಬದುಕನ್ನ ಬದುಕಿದಾಗ ಮಾತ್ರ ಈ ಭೂಮಿಯನ್ನ ನಾವು ಮುಂದಿನ ಜನರೇಷನ್ಗೆ ಯೋಗ್ಯವಾದನ್ನಾಗಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ. ಇಲ್ಲ ನಾವೇ ಸರ್ವಾಧಿಕಾರಿ ಆದ್ರೆ ನಾವು ಬೆಳಿಲಿಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಎಲ್ಲ ಜೀವಿಗಳೊಂದಿಗೆ ಸಹಮತದಿಂದ ಬದುಕದೈತಲ್ಲ ಅದೇ ಧರ್ಮ. ಎಲ್ಲರ ಬಗ್ಗೆ ದಯೆ ಹೊಂದಿರೋದೈತಲ್ಲ ಅದೇ ಧರ್ಮ. ನಾವು ಸುಳ್ಳು, ಕಪಟ, ವಂಚನೆ, ಕೊಲೆ ಇಂಥವೆಲ್ಲ ಯಾವುದನ್ನು ಮಾಡಬಾರದು. ಈ ರೀತಿ ನಮ್ಮ ಆತ್ಮಶುದ್ಧಿಯಿಂದ ನುಡಿ ನಡೆ ಒಂದಾಗಿರ್ಬೇಕು. ನುಡಿ ನಡೆ ಒಂದಾಗಿರ್ಬೇಕು. ನಾವು ನುಡಿಯೊಂದು ಕಡೆ ನಡೆಯೊಂದು ಕಡೆ ಇದ್ರೆ ಅದು ಜೀವನ ಅಲ್ಲ ಅಂತ ಹೇಳಿ ನುಡಿ ನಡೆಯಲು ಒಂದಾಗಿರ್ಬೇಕು, ಸತ್ಯ ಶುದ್ಧವಾಗಿರಬೇಕು, ಅಂತರಂಗ ಬಹಿರಂಗ ಶುದ್ಧವಾಗಿರ್ಬೇಕು ಅನ್ನುವಂಥ ಈ ರೀತಿಯ ತಾತ್ವಿಕ ಮೌಲ್ಯಗಳೇನದವಲ್ಲ ಇವು ವಚನ ಸಾಹಿತ್ಯ ಬಿಟ್ರೆ ಬೇರೆ ಎಲ್ಲಿ ಸಿಗಲ್ಲ. ಆಮೇಲೆ ವಚನಕಾರರ 4 ಮಾತುಗಳನ್ನ ನಾವು ಪರಿಪಾಲನೆ ಮಾಡೋದು ಸುಲಭ ಸಾಧ್ಯವಾದದಲ್ಲ, ಬಹಳ ಕಷ್ಟ ಸಾಧ್ಯ. ಅವು ನಮ್ಮನ್ನ ಬಹಳಷ್ಟು ಅಗ್ನಿ ಪರೀಕ್ಷೆಗೆ ಒಳಪಡಿಸ್ತವೆ. ಹಾಗಾಗಿ ಇವತ್ತು ವಚನ ಸಾಹಿತ್ಯದಿಂದ ಜನಸಾಮಾನ್ಯರು ಕಲಿಯಬೇಕಾದ ಮೌಲ್ಯಗಳು ಇವೆ. ಜನಸಾಮಾನ್ಯರಿಗೆ ಕಣ್ಮಣಿಗಳಾಗಿ ಏನಿವತ್ತು ಪಲ್ಲಕ್ಕಿಗಳಲ್ಲಿ ಮೆರವಣಿಗೆ ಮಾಡಿಸ್ಕೊಂತಾರಲ್ಲ, ಅವು ಇದಕ್ಕಿಂತ 100 ಪಟ್ಟು ಉತ್ತಮ ಆದರ್ಶ ಪುರುಷರಾಗಿ ಬದುಕ್ತಕ್ಕಂಥ ಅವಶ್ಯಕತೆ ಇದೆ. ಆದರೆ ದುರದೃಷ್ಟವಶಾತ್ ಅವ್ರೇನ್ ಮಾಡ್ತಾ ಇದಾರೆ, ಮುಸುಕಿನಲ್ಲಿ ಎಲ್ಲ ಆಟಗಳನ್ನ ಆಡ್ತಾರೆ ಅವರು. ಬಂಡವಾಳಶಾಹಿ ಮನೋಧರ್ಮಗಳನ್ನ ಬೆಳೆಸ್ಕೊಂಡ ಸ್ವಾಮಿಗಳು, ಮಾರ್ವಾಡಿ ಬುದ್ಧಿಯನ್ನ ಬೆಳೆಸ್ಕೊಂಡಂತ ಸ್ವಾಮಿಗಳು, ಪಕ್ಕ ವ್ಯಾಪಾರಿಗಳವರು. ಅವರು ಜನಸಾಮಾನ್ಯರನ್ನ ಶೋಷಣೆ ಮಾಡ್ತಕ್ಕಂಥವ್ರು. ಸುಮ್ಮನೆ ವೇದಿಕೆಗಳಲ್ಲಿ ಜನರಿಗೆ ಮರಳು ಮಾಡೋ ರೀತಿಯಲ್ಲಿ ಏನೇನೋ ಹುಸಿ ಸುಳ್ಳುಗಳನ್ನ ಮಾತಾಡ್ತಾ ತಮ್ಮ ಬೆನ್ನನ್ನ ತಾವು ನೋಡಿಕೊಳ್ಳದೆ, ವಚನಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ, ಸುಮ್ಮನೆ ವಚನಕಾರರನ್ನ ತಮ್ಮ ಹುಳುಕುಗಳನ್ನ ಮುಚ್ಚಿಟ್ಕೊಳ್ಳಿಕ್ಕೆ ಬಳಸ್ತಕ್ಕಂಥ ಒಂದು ಮನೋಧರ್ಮ ಇವತ್ತು ಸಮಾಜದಲ್ಲಿ ನಡೆದಿದೆಯಲ್ಲ, ಇದು ತಪ್ಪಬೇಕು. ಎಲ್ಲರೂ ಆದಷ್ಟು 100ರಷ್ಟಾಗದೇ ಇದ್ರು 100ಕ್ಕೆ 90ರಷ್ಟು 95ರಷ್ಟು ನಾನು ವಚನ ಸಾಹಿತ್ಯಕ್ಕೆ ಬದ್ಧವಾಗಿ ಬದುಕ್ತೀನಿ ಅನ್ನುವಂಥ ಪ್ರಾಮಾಣಿಕ ಸಂಕಲ್ಪವನ್ನು ನಾವು ಪಡಬೇಕಾದ ಒಂದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಇಂಥ ಒಂದು ಬಸವ ಜಯಂತಿ ಅಂತ ಈ ಸಂದರ್ಭದಲ್ಲಿ ನಾವು ಬಸವಣ್ಣನಿಗೆ ಪೂಜೆ ಮಾಡೋದಾಗ್ಲಿ ಅದು ಎರಡನೇದದು, ಸುಮ್ಮನೆ ಸಾಂಕೇತಿಕ ಅಷ್ಟೇ ಅದು. ಆದರೆ ಅವರ ತತ್ವಾದರ್ಶಗಳನ್ನ ನಾವು ಮನನ ಮಾಡಿಕೊಳ್ತಕ್ಕಂಥದ್ದು, ಅವುಗಳನ್ನ ನಾನು ನನ್ನ ಬದುಕಿನಲ್ಲಿ ಯಥಾವತ್ತಾಗಿ ನಾನು ಪರಿಪಾಲಿಸ್ತೇನೆ ಅನ್ನುವಂಥ ಸಂಕಲ್ಪವನ್ನು ಹೊಂದತಕ್ಕಂಥದ್ದು ಇದೆಯಲ್ಲ, ಇದೇ ನಿಜವಾದ ಬಸವ ಜಯಂತಿ ಅಂತ ನಾನು ಭಾವಿಸಿದ್ದೇನೆ. ಬಸವ ಜಯಂತಿಗೆ ಅರ್ಥ ಬರ್ಬೇಕಾದ್ರೆ ನಾವು ಅಂಥ ಒಂದು ಸಂಕಲ್ಪವನ್ನು ನಾವು ಹೊಂದಬೇಕು. ನಾನು ಸತ್ಯವನ್ನೇ ನುಡಿಯುತ್ತೇನೆ, ಎಲ್ಲ ಪ್ರಾಣಿಗಳ ಬಗ್ಗೆ, ಸಕಲ ಜೀವಾತ್ಮರ ಬಗ್ಗೆ ನಾನು ದಯೆಯನ್ನು ಹೊಂದಿರುತ್ತೇನೆ, ಯಾವುದೇ ಜಾತಿ ಭೇದವನ್ನು ನಾನು ಮಾಡುವುದಿಲ್ಲ, ಎಲ್ಲ ಮನುಷ್ಯರನ್ನ ಸಮಾನವಾಗಿ ಕಾಣುತ್ತೇನೆ, ನಾನು ಯಾರಿಗೂ ವಂಚನೆಯನ್ನ ಮಾಡದೆ, ದ್ರೋಹ ಮಾಡದೆ ನಾನು ಬದುಕುತ್ತೇನೆ, ನಾನು ಕಾಯಕ ಜೀವಿಯಾಗಿ ಸತ್ಯ ಶುದ್ಧ ಕಾಯಕದಿಂದ ನಾನು ಬದುಕ್ತೇನೆ, ನಾನು ಸಮಾಜಕ್ಕೆ ಉಪದ್ರವಕಾರಿಯಾಗಿ ಬದುಕುವುದಿಲ್ಲ. ಈ ರೀತಿಯ ಸಂಕಲ್ಪವನ್ನು ಮಾಡಿ ನಾವು ಒಬ್ಬೊಬ್ಬ ವ್ಯಕ್ತಿಯು ಅವನೇ ತಾನೇ ಪರಿಶುದ್ಧನಾಗ್ತಾ ಹೋದ್ರೆ ಬಸವಣ್ಣನವರ ಜಯಂತಿಗೆ ಸಾರ್ಥಕ ಬರ್ತದೆ ಅಂತ ಹೇಳ್ದ ಇಲ್ಲಿಗೆ ನನ್ನ 4 ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ನಮಸ್ಕಾರ ತಮ್ಮೆಲ್ಲರಿಗೂ.